ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಈ ಕ್ಷಣದ ಪ್ರಮುಖ ಸುದ್ದಿ ಇಲ್ಲಿದೆ. ಬಹುಚರ್ಚಿತ ಪ್ರಕರಣದ ಜಾಮೀನು ಅರ್ಜಿಯ ವಿಚಾರಣೆ ಇಂದು ನಡೆದಿದ್ದು, ಕೋರ್ಟ್ ಮಹತ್ವದ ಆದೇಶವನ್ನು ಕಾಯ್ದಿರಿಸಿದೆ. ಈ ಬಗ್ಗೆ ಆರೋಪಿ ಪರ ವಕೀಲರು ಏನಂದಿದ್ದಾರೆ? ಇಲ್ಲಿದೆ ಡೀಟೇಲ್ಸ್. ಜಾಮೀನು ಅರ್ಜಿ ಮತ್ತು ರಿಮ್ಯಾಂಡ್ ಅರ್ಜಿಯ ವಾದ ಪ್ರತಿವಾದಗಳನ್ನು ಆಲಿಸಿರುವ ನ್ಯಾಯಾಲಯವು ತೀರ್ಪನ್ನು ಇದೇ ತಿಂಗಳ 30ನೇ ತಾರೀಕಿಗೆ ಮುಂದೂಡಿದೆ. ಅಲ್ಲಿಯವರೆಗೆ ಪೊಲೀಸರು ತನಿಖೆ ನಡೆಸಬಹುದು. ಆದರೆ ಅದಕ್ಕೆ ಕೋರ್ಟ್ ಒಂದು ಪ್ರಮುಖ ಷರತ್ತು ಹಾಕಿದೆ. ಪೊಲೀಸರು ಆರೋಪಿಯ ವಿಚಾರಣೆ ನಡೆಸಬೇಕೆಂದರೆ ಅದನ್ನು ವಕೀಲರ ಸಮ್ಮುಖದಲ್ಲೇ ಇನ್ ದಿ ಪ್ರೆಸೆನ್ಸ್ ಆಫ್ ಲಾಯರ್ ನಡೆಸಬೇಕು ಎಂದು ಕೋರ್ಟ್ ಸೂಚಿಸಿದೆ ಎಂದು ವಕೀಲರು ತಿಳಿಸಿದ್ದಾರೆ. ಇನ್ನು ಚಿಕ್ಕಮಗಳೂರು ಮತ್ತು ಮಂಗಳೂರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊಬೈಲ್ ಫೋನ್ ಮಹಜರು ಪ್ರಕ್ರಿಯೆ ನಡೆಯಬೇಕಿದೆ. 30ನೇ ತಾರೀಕು ಆರೋಪಿಯನ್ನು ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಿದ್ದು, ಅಂದು ಜಾಮೀನು ಸಿಗುವ ಸಂಪೂರ್ಣ ವಿಶ್ವಾಸವನ್ನು ವಕೀಲರು ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೇಲ್ ಅಪ್ಲಿಕೇಶನ್ ಏನು ಫೈನಲ್ ಆರ್ಗ್ಯುಮೆಂಟ್ಸ್ ಆಗಬೇಕಿತ್ತು ನನಗೆ ಹೇಳಿದ್ದೆ ಸರ್, ಇವತ್ತು ಆರ್ಗ್ಯುಮೆಂಟ್ ಮಾಡಿ ಅಂತ. ಬೇಲ್ ಅಪ್ಲಿಕೇಶನ್ನ ಫೈನಲ್ ಆರ್ಗ್ಯುಮೆಂಟ್ನ ಕೇಳಿದ್ದಾರೆ. 30ನೇ ತಾರೀಕಿಗೆ ಆರ್ಡರ್ಸ್ಗೆ ಪೋಸ್ಟ್ ಮಾಡಿದ್ದಾರೆ. ಸೊ 30ನೇ ತಾರೀಕು ಬೇಲ್ ಅಪ್ಲಿಕೇಶನ್ ಆರ್ಡರ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಕಾಯಬೇಕಾಗುತ್ತೆ. ಅಷ್ಟೊತ್ತಿಗೆ ಪೊಲೀಸ್ ಅವ್ರಿಗೆ ಏನನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಸಹಾಯ ಬೇಕಂದರೆ ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಯಾರನ್ನ ಇನ್ ದ ಪ್ರೆಸೆನ್ಸ್ ಆಫ್ ಲಾಯರ್, ಇನ್ ದ ಪ್ರೆಸೆನ್ಸ್ ವಕೀಲರ ಸಮ್ಮುಖದಲ್ಲಿ ವಿಚಾರಣೆ ಮಾಡಿದ್ದಾರೆ, ವಿಚಾರಣೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಷ್ಟು ಎರಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. 30ನೇ ತಾರೀಕು ಪ್ರೊಡ್ಯೂಸ್ ಮಾಡಿ ಇಮಿಡಿಯೇಟ್ ಬೇಲ್ ಆರ್ಡರ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ನಿರೀಕ್ಷಣೆ ಏನಂತಂದರೆ 30ನೇ ತಾರೀಕು ಬೇಲ್ ಆಗುತ್ತೆ. ಅದುವರೆಗೂ ಇನ್ವೆಸ್ಟಿಗೇಷನ್ ಜೊತೆಗೆ ಏನು ಕೋಆಪ್ರೇಷನ್ ಮಾಡಬೇಕು, ಅದಕ್ಕಾಗಿ ಒಬ್ಬ ಲಾಯರ್ ಸಮ್ಮುಖದಲ್ಲಿ ಹೋಗ್ಬೋದು. ಇಂಟ್ರೋಗೇಷನ್ ಎಲ್ಲ ಲಾಯರ್ ಸಮ್ಮುಖದಲ್ಲಿ ಆಗಬೇಕು ಅಂತ ಕೋರ್ಟ್ ಹೇಳಿ. ಸರ್, ಏನು ತನಿಖೆ ಏನು ಬಾಕಿ ಇದೆ ಅಂತ ಸರ್? ತನಿಖೆ ಬಾಕಿ ಇರೋದು ಅವ್ರು ಹೇಳ್ತಾ ಇರೋದು ಈ ಮೊಬೈಲ್ ಫೋನ್ ಒಂದು ಬೇಕು ಅಂತ. ಸೊ ಆ ಮೊಬೈಲ್ ಫೋನ್ ಬೇಕು, ಅದರಿಂದ ಚಿಕ್ಕಮಂಗ್ಳೂರಲ್ಲಿ ಒಂದು ಹೊಸ ಮೊಬೈಲ್ ತೊಗೊಂಡು ಇದರಿಂದ ತೊಗೊಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಚಿಕ್ಕಮಂಗ್ಳೂರ ಮಂಗಳೂರಿನಲ್ಲಿ ಮೊಬೈಲ್. ಸರ್, ಈ ಮಧ್ಯದಲ್ಲಿ ಹೈಕೋರ್ಟಲ್ಲಿ ಬೇಲ್ಗೆ ಹಾಕೋಬೋದು ಸರ್? ಇನ್ನೂ ಆಕ್ಷೇಪಣೆ ಸಲ್ಲಿಸಿಲ್ಲ ಅಂತ ಎಲ್ಲ ಆಯ್ತಲ್ಲ, ಬೇಲ್ ಆರ್ಡರ್ಸ್ಗೆ ಕೊಟ್ಬಿಟ್ರಲ್ಲ ಪೊಲೀಸ್ ಕಸ್ಟಡಿಗೆ ಮಾತ್ರ. ಅಲ್ಲ, ಕೋರ್ಟ್ ಆರ್ಡರ್ಸ್ ಬೇಲ್ಗೆ ಆರ್ಡರ್ಸ್ಗೆ ಹಾಕಿಬಿಟ್ಟಿದೆ. ಇನ್ನೇನು ಆಕ್ಷೇಪಣೆ ಸಲ್ಲಿಸೋದು? ಅವ್ರು ಆರ್ಡರ್ಸ್ಗೆ ಕೊಟ್ಟಿದ್ದಾರೆ. 30ನೇ ತಾರೀಕು ಪ್ರೊಡಕ್ಷನ್ ಆಗಿದ ತಕ್ಷಣ ಆರ್ಡರ್ಸ್. ಸರ್, ಇನ್ನೊಂದು ಪ್ರಕರಣದಲ್ಲಿ ಬಾಡಿ ವಾರೆಂಟ್ ಮೇಲೆ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಅಲ್ಲ, ಇನ್ನೊಂದು ಪ್ರಕರಣದಲ್ಲಿ ಅದು ಇಷ್ಟೊಂದು ಈ ಪ್ರಕರಣದಷ್ಟು ಒಂದು ತೀವ್ರತೆ, ಗಂಭೀರತೆ ಇಲ್ಲ. ಸೊ ಹಾಗಾಗಿ ಅದರಲ್ಲಿ ಒಂದೇ ಒಂದು ನಾನ್ ಬೇಲಬಲ್ ಇದೆ. ಇಷ್ಟು ತೀವ್ರತೆ ಇಲ್ವಲ್ಲ ನೋಡಿ, ಅದರಲ್ಲೂ ನೀವು ಪ್ರೊಡ್ಯೂಸ್ ಮಾಡಿಬಿಡಿ ಆವತ್ತೆ ಅಂತ ಹೇಳಿದ್ದಾರೆ. ಅದನ್ನು ಹೇಳೋದು ಪೊಲೀಸರು, ಇದಿಷ್ಟು ತೀವ್ರತೆ ಇಲ್ಲ, ಈ ಅಫೆನ್ಸಲ್ಲಿರೋಷ್ಟು ತೀವ್ರತೆ ಇಲ್ಲ, ಅದರಲ್ಲೂ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಪ್ರೊಡ್ಯೂಸ್ ಮಾಡಿದ್ರೆ ಅಕಾರ್ಡಿಂಗ್ಲಿ ಏನು ಆರ್ಡರ್ಸ್ ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅಂದಾಜಿಗೆ ಇದು 30ರ ಮೇಲೆ ಇದು ಇನ್ನು ಫರ್ದರ್ ಇವರ ಅರೆಸ್ಟ್ ಕಂಟಿನ್ಯೂ ಆಗೋದು ಡೌಟ್ ಇದೆ. ಯಾಕೆಂತಂದರೆ ಕೋರ್ಟ್ ಆರ್ಡರ್ಸ್ ಪೋಸ್ಟ್ ಮಾಡಿದೆ, ಆವತ್ತಿನಿಂದ ಇವ್ರನ್ನ ಬೇಲಿಗೆ ಬಿಡ್ಬೋದು ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸ್. ನೀವು ಆಚೆ ತಗೊಳ್ಳಿ, ಬೇಡ ಅಂತಾರೆ. ಫೋಟೋ ಹೊಡೀರಿ. ಸರ್, ಇವತ್ತರ ಬಂಧನದ ಬಗ್ಗೆ ಏನಾರ ಮಾತಾಡ್ತಾರೆ ಸರ್? ಇವತ್ತರ ಬಂಧನದ ಬಗ್ಗೆ ಎಲ್ಲ ಇದ್ರದ್ದು ಡೀಟೇಲ್ ಆಗಿ ನಾಳೆ ಆರ್ಗ್ಯುಮೆಂಟ್ ಇದೆ ಕೋರ್ಟ್ ಅಲ್ಲಿ. ಸರ್, ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ನಿಮಗೆ ಸರ್? ಅದ್ರ ಬಗ್ಗೆ ಏನಂತೀರಿ ಸರ್? ನಾಳೆ ಮಾತಾಡ್ತೀನಿ. ಎಲ್ಲ ನಾಳೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸರ್? ಎಲ್ಲ ನಾಳೆ ಮಾತಾಡ್ತೀನಿ. ಓಕೆ ಓಕೆ. ನಾಳೆ ಎಲ್ಲ ಇದ್ರದ್ದು ಡೀಟೇಲ್ ಆಗಿ ನಾಳೆ ಆರ್ಗ್ಯುಮೆಂಟ್ ಇದೆ ಕೋರ್ಟ್ ಅಲ್ಲಿ. ನಾಳೆ ಮಾತಾಡ್ತೀನಿ. ಎಲ್ಲ ನಾಳೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸರ್? ಎಲ್ಲ ನಾಳೆ ಮಾತಾಡ್ತೀನಿ. ಓಕೆ ಓಕೆ.
ಜೈಲಲ್ಲಿ ಏನು ಕೊಟ್ಟರೆ ಅದೇ